ವರ್ಣಮಾಲೆಯಲ್ಲಿ ನಾನು ಎಲಿಮೆಂಟ್ರಿ ಸ್ಕೂಲು ಪ್ರೈಮರಿ ಸ್ಕೂಲ್ಗೆ ಹೋದಾಗಿದ್ದಿದ್ದು 51 ಅಕ್ಷರಗಳು ಇವತ್ತು ಎಷ್ಟಾಗಿದೆ ನೋಡಿ. ಇವತ್ತು 4-5 ವರ್ಣಮಾಲೆಯಲ್ಲಿ ಅಕ್ಷರಗಳೇ ಕಲಿಸ್ತಾ ಇಲ್ಲ ಈಗ ಅಲ್ವೇ. ಆ ಥರ ಬದಲಾವಣೆ ಆಗಿದೆ. ಯಾವುದಾದ್ರೂ ಒಂದು ನಿಜ ವಸ್ತು ಶುರು ಆಗೋದು ಒಂದು ಸುಳ್ಳಿನಿಂದ ಅಂತ. ನಿಮಗೆ ಗಣಿತನೂ ಹಾಗೆ ತಾನೇ ಇರೋದು. ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ. ಆ ಎಕ್ಸ್ ವ್ಯಾಲ್ಯೂ ಏನು ಅಂತಲೇ ಗೊತ್ತಿಲ್ಲ, ಇರಲಿ ಎಕ್ಸ್ನ ಒಂದು 2 ಅಂತ ಇಟ್ಕೊಳ್ಳಿ, ಆಮೇಲೆ ನಾವು ಈಕ್ವೇಷನ್ ಮಾಡ್ತಾ ಬರೋಣ, ಕೊನೆಯಲ್ಲಿ ಉತ್ತರ ಬರುತ್ತೆ ಅಂತ ತಾನೇ ಇರೋದು. ಎಲ್ಲದಕ್ಕೂ ಪರ ವಿರೋಧ ಒಂದು ಹಗಲಿದೆ ರಾತ್ರಿ ಇದೆ. ವಿರೋಧ ಇಲ್ದಿದ್ರೆ ಇದಕ್ಕೆ ಬೆಲೆ ಎಲ್ಲಿಂದ ಬರುತ್ತೆ? ಅವರೇ ದೊಡ್ಡ ಪ್ರಚಾರಕರು ಇದಕ್ಕೆ. ಯಾವುದಕ್ಕೆ? ಇಂತಹ ವೇದಾಂಗಗಳಿಗೆ ಅವರೇ ಪ್ರಚಾರಕರು. ಜ್ಯೋತಿಷ್ಯ ಅಂತಂದ್ರೆ ಒಬ್ಬ ಮನುಷ್ಯನಿಗೆ ಏನು ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಕ್ಕಂತಹ ಒಂದು ಜ್ಞಾನದ ಭಂಡಾರ ಅನ್ನಬಹುದು, ಅಥವಾ ಕಲೆ ಅಂತ ಕರ್ಕೊಳ್ಳಿ. ಅದನ್ನು ಕಲೆ ಅಂತ ಕರೆದ್ರೂ ಏನೂ ತೊಂದರೆ ಇಲ್ಲ. ಆಲ್ಮನ್ಯಾಕ್ ಅಂತ ಕರೀತಾರೆ ಆಂಗ್ಲ ಭಾಷೆಯಲ್ಲಿ, ಎಫೆಮೆರಿಸ್ ಅಂತ ಕರೀತಾರೆ. ಎಫೆಮೆರಿಸ್ಸು ಆಲ್ಮನ್ಯಾಕ್ ಅಂದ್ರೆ ಬಹಳ ನಮಗೆ ಇಷ್ಟ ಆಗುತ್ತೆ. ಯಾಕಂದರೆ ಆಂಗ್ಲ ಭಾಷೆ ಪಂಚಾಂಗ ಅಂದರೆ ಯಾರ್ದು ಯಾರ್ಯಾರು ಬಂದ್ಬಿಟ್ಟು ಏನೇನೋ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ ನಮಗೆ. ಆಂಗ್ಲ ಭಾಷೆ ಮಾತಾಡಿದನ್ನು ಪರಮಾದ್ಭುತವನು ಜ್ಞಾನಿ ವಿಜ್ಞಾನಿ ಯಾರು ಕನ್ನಡ ನಮ್ಮ ಭಾರತೀಯ ಪ್ರಾಚೀನ ಭಾಷೆಗಳನ್ನು ತೆಲುಗು, ಹಿಂದಿ, ಸಂಸ್ಕೃತ ಮಾತಾಡ್ತಾನೋ, ಅದರಲ್ಲೂ ಸಂಸ್ಕೃತ ಮಾತಾಡ್ಬಿಟ್ರೆ ಅವನಂತ ಶತದಡ್ಡ ಶಿಖಾಮಣಿ ಭೂಮಂಡಲದಲ್ಲೇ ಇಲ್ಲ ಅಂತಕ್ಕಂತಹ ಒಂದು ಪಂಗಡವೇ ಇದೆ. ಉಪ್ಪಿಗೆ ಅಧಿದೇವತೆ ಚಂದ್ರ, ಶಾಸ್ತ್ರಗಳಲ್ಲಿ ಜ್ಯೋತಿಷ್ಯದಲ್ಲಿ ಹೇಳುತ್ತೆ. ಉಪ್ಪು ಯಾರದು? ಚಂದ್ರನಪ್ಪ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಚಂದ್ರ ತಾಯಿ ಜ್ಯೋತಿಷ್ಯದಲ್ಲಿ ನೋಡಿ. ಗಾದೆ ಮಾಡಿರೋದು ಜ್ಯೋತಿಷ್ಯವು ಮತ್ತು ಭೌತಿಕವಾಗಿ ನಮಗೆ ಎದುರು ಕಾಣ್ತಾ ಇರೋದು, ಮೂರನೇ ದೈಹಿಕವಾಗಿ ಕಾಣ್ತಾ ಇರೋದು, ಎಲ್ಲದಕ್ಕೊಂದು ಸಂಬಂಧ ಇದೆಯೋ ಇಲ್ಲ? ಈಗ ಪರಮಾದ್ಭುತವಾದ ಒಂದು ಸಂಬಂಧ ಕಲ್ಪನೆ ಆಯಿತು. ಗರ್ಭಾಧಾನದಿಂದ ಹಿಡಿದು ಮೃತಿಯವರೆಗೂ ಹೇಳುತ್ತೆ ಪಂಚಾಂಗದಲ್ಲಿ. ವಿಷೇಕ ಅಂತ ಕರೀತಾರೆ. ಅಲ್ಲಿಂದ ಎಲ್ಲಿ ತಾಯಿ ಹೊಟ್ಟೆಗೆ ನಾವುಗಳು ಬೀಳ್ತೀವೋ ಅಲ್ಲಿಂದ ಹಿಡಿದು ಆ ಮನುಷ್ಯ ಬದುಕಿದ್ದು ಅವನ ದೇಹವನ್ನು ಬಿಡೋ ಅವಸಾನ ಆಗುವವರೆಗೂ ಪ್ರತಿಯೊಂದಕ್ಕೂ ಒಂದು ಸಮಯವನ್ನು ನಿರ್ದೇಶನ ಕೂಡ ಮಾಡುತ್ತೆ. ಜೊತೆ ಅನುಭವಕ್ಕೆ ಬಂದಿರತಕ್ಕಂತಹ ವಿಚಾರಕ್ಕೆ ಜ್ಞಾನ ಅಂತ ಹೆಸರು. ನಿಮಗೆ ಸ್ಮೃತಿಯಲ್ಲಿದ್ದಾಕ್ಷಣಕ್ಕೆ ಅದು ಜ್ಞಾನ ಅಂತ ಒಪ್ಪಿಲ್ಲ. ಆಡುಭಾಷೆಯಲ್ಲಿ ಬಹಳ ಒಳ್ಳೆಯ ಗಾದೆ, ಸಗಣಿಯ ಹತ್ರ ಸರಸಾಡೋದಕ್ಕೇನೋ ಗಂಧದ ಅವನ ಹತ್ರ ಗುದ್ದಾಡೋದು ವಾಸಿ ಅಂತ ಅಲ್ವೇ. ಆ ರೀತಿಯಾಗಿ ಪರಿಸ್ಥಿತಿ. ಈ ವಿಚಾರ ಮಾತ್ರ ಭಾಳ ಸೂಕ್ಷ್ಮವಾಗಿ ಪ್ರತಿಪಾದನೆ ಮಾಡಬೇಕು. ಇಲ್ಲಾಂದರೆ ಅದು ಗುದ್ದಾಟಿಕೆ ಬರತಕ್ಕಂತಹ ಒಂದು ಕಾಲಮಾನ ಈಗಿನ ಒಂದು ಪರಿಸ್ಥಿತಿಗಳು. ಹೊಟ್ಟೆ ನೋವು ಬರುವವರೆಗೂ ನಮಗೆ ವೈದ್ಯರು ಸುಳ್ಳು, ಚಿಕಿತ್ಸೆ ಸುಳ್ಳು. ಹೊಟ್ಟೆ ನೋವು ಬಂದುಬಿಟ್ರೆ ತಡ್ಕೊಳಕ್ಕಾಗದೆ ಅವಾಗೇನಾಗುತ್ತೆ, ಯಾರು ವೈದ್ಯರು ಅಂತಲೂ ನೋಡೋದಿಲ್ಲ. ಯಾರು ಹತ್ತಿರ ಇರ್ತಾರೋ ಅಯ್ಯೋ ಅಪ್ಪ ಅಮ್ಮ ಅಂತ ಕಿರ್ಚ್ಕೊಂಡು ಹೋಗಿ ಸರಿ ಮಾಡಿಸ್ಕೊಂಡು ಬಂದಮೇಲೆ ಆಮೇಲೆ ತಿರ್ಗಿ ಬೈಕೋಬೋದು ನಾವು. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಎಂದಿನಂತೆ ತಮ್ಮ ಉತ್ಕೃಷ್ಟ ವಿಚಾರಧಾರೆಗಳಿಂದ ಮಾರ್ಗದರ್ಶನ ನೀಡುತ್ತಿರುವಂತಹ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಗುರೂಜಿ, ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಮಂಗಳೋದಯ. ಗುರೂಜಿ, ಇವತ್ತಿನ ಸಂಚಿಕೆಯಲ್ಲಿ ಯಾಕೆ ಒಂದು ಮೂಲ ವಿಷಯದ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ, ಯಾಕಂದರೆ ಇದರ ಬಗ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೆಯುತ್ತೆ. ಇದನ್ನು ನಂಬದವರು ನಂಬುವವರು ವರ್ಗ ಬೇರೆ ಬೇರೆ ಇರುತ್ತೆ. ಅಂದರೆ ಜ್ಯೋತಿಷ್ಯ ಅನ್ನೋದು ಏನು ಅನ್ನುವಂಥದ್ದು, ಗ್ರಹಗತಿಗಳು ನಿಜಕ್ಕೂ ಮನುಷ್ಯನ ಜೀವನದ ಮೇಲೆ ಪರಿಣಾಮ ಉಂಟು ಮಾಡುತ್ತಾ ಅಂತ ಹೇಳ್ತೀರಾ ಗುರೂಜಿ? ನೋಡಿ, ಇವು ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾ ಬರೋಣ. ಮೊದಲನೇದಾಗಿ ಪರ ವಿರೋಧ ಮಾಡ್ತಾರೆ ಬಹಳ ಜನ, ನಂಬುವವರು ಮತ್ತು ನಂಬದೇ ಇರ್ತಕ್ಕಂತಹವರು. ಯಾಕೆ ಹಾಗಾಗುತ್ತೆ? ಮೂಲಭೂತವಾಗಿ ಒಂದು ಮನೋವೈಜ್ಞಾನಿಕವಾದಂಥ ದೃಷ್ಟಿಕೋನದಿಂದ ನೋಡಬೇಕು. ಇದು ಬಹಳ ಪ್ರಬುದ್ಧವಾಗಿರೋ ಯೋಚನೆ ಮಾಡಿದ್ರೆ ಎಲ್ಲರಿಗೂ ತಿಳಿಯುತ್ತೆ. ಸ್ವಲ್ಪ ಅರ್ಥ ಆಗೋದು ಕಷ್ಟ ಬಹುಶಃ. ಇವಾಗ ನೋಡಿ, ಉದಾಹರಣೆಗೆ ನಿಮಗೆ ಯಾವುದೋ ಒಂದು ವಿಚಾರವನ್ನು ನಾನು ಹೇಳ್ತೀನಿ. ಕಲಿಕೆ ಅನ್ನೋದು ಹೇಗಾಗುತ್ತೆ ಮನುಷ್ಯನಲ್ಲಿ ಅಂತಂದಾಗ, ಈಗ ನಿಮ್ಮನ್ನು ಇಟ್ಕೊಂಡು ಕೇಳಿದಾಗ ನಾನು ಯಾವುದೋ ಒಂದು ವಿಚಾರ ಹೇಳ್ತೀನಿ. ನೋಡಿ ಶ್ವೇತಾ ಅವರೇ, ಇದು ಹೀಗಿದೆ ಅಂತ. ನೀವೇನು ಮಾಡ್ತೀರ ಗೊತ್ತಾ? ವಿಚಾರವನ್ನು ಒಳಗೆ ತೆಗೆದುಕೊಂಡು ಇವತ್ತಿನವರೆವಿಗೂ, ಈ ಕ್ಷಣದವರೆವಿಗೂ ನಿಮ್ಮ ಸ್ಮೃತಿಯಲ್ಲಿ ಅಂದರೆ ನಿಮ್ಮ ಜ್ಞಾಪಕದಲ್ಲಿ ನೀವು ಕಲ್ತಿದ್ದು ಏನೇನಿದೆಯೋ ಅಷ್ಟಕ್ಕೂ ಇದನ್ನೇನು ಮಾಡ್ತೀರಿ, ಹೋಲಿಸಿ ನೋಡ್ತೀರಿ. ವಿಲ್ ಜಸ್ಟ್ ಕಂಪೇರ್ ಇಟ್. ಎಲ್ಲೋ ಆ ಒಂದು ಹೋಲಿಕೆ ಮಾಡಿದಾಗ ಎಲ್ಲಾದರೂ ಒಂದು ಕಡೆದು ಹೋಲಿಕೆ ಆಗುತ್ತೆ ಅಂತಂದರೆ ನೀವು ಕರೆಕ್ಟಾಗಿ ಹೇಳ್ತಿದ್ರೆ, ಸರ್ ಗುರುಗಳೇ ನೀವು ಕರೆಕ್ಟು ಅಂತೀರ. ಈ ಯಾವುದಕ್ಕೂ ಹೊಂದದೇ ಇದ್ದಾಗ ಏನಾಗುತ್ತೆ ಅಂದರೆ ನೀವು ಅದನ್ನು ತಳ್ಳಿ ಹಾಕ್ತೀರ. ನನ್ನೆದುರು ತಲೆ ಹಿಂಗೆ ಅನ್ಬೋದು, ಹೊರಗೆ ಹೋದ ತಕ್ಷಣ ಬರೀ ಈ ಸುಳ್ಳ್ರಿ ಅಂದ್ಕೊಂಡು ಹೊರಟೋಗ್ತೀರ ಅಲ್ವೇ. ಮನುಷ್ಯನ ಕಲಿಕೆ ಹೀಗಿದೆ. ಆದರೆ ಈ ನಮ್ಮ ಸ್ಮೃತಿಯಲ್ಲಿ, ನಮ್ಮ ಜ್ಞಾಪಕದಲ್ಲಿ ಉಳಿದಿರೋದು ಬಿಟ್ಟು ಪ್ರಪಂಚದಲ್ಲಿ ಬೇರೆ ವಿಚಾರ ಇದೆಯೋ ಇಲ್ವೋ? ಮತ್ತು ಅದರಲ್ಲಿ ಈ ವೇದ ಮತ್ತು ವೇದಾಂಗಗಳು ಆ ಥರದ್ದೇ.
ಅದನ್ನು ಅಭ್ಯಾಸ ಮಾಡಿದರೆ ಮೊದಲ ಅಭ್ಯಾಸ ಹೇಗೆ ಅಂತಂದ್ರೆ ಈಗ ಅಂತ ಹೀಗೊಂದು ಆಕೃತಿ ಕೊಟ್ಟಿದ್ದಾರೆ. ಈ ಆಕೃತಿ ಇದೆಯಲ್ಲ, ನೀವೊಂದು 1000 ವರ್ಷ ತೊಗೊಂಡ್ರೆ ಭಾಷಾ ಬೆಳವಣಿಗೆಯ ವಿಚಾರವಾಗಿ ತೆಗೆದುಕೊಂಡಾಗ ನಾವು ಆ ಆಕೃತಿನೇ ಚೇಂಜ್ ಆಗಿದೆ, ಬಹಳ ಬದಲಾಗಿ ಇವತ್ತು ಹಿಂಗೆ ಬರೀತಿದ್ದೀವಿ ನಾವು ಅಲ್ವಾ. ವರ್ಣಮಾಲೆಯಲ್ಲಿ ನಾನು ಎಲಿಮೆಂಟ್ರಿ ಸ್ಕೂಲು ಪ್ರೈಮರಿ ಸ್ಕೂಲ್ಗೆ ಹೋದಾಗಿದ್ದಿದ್ದು 51 ಅಕ್ಷರಗಳು ಇವತ್ತು ಎಷ್ಟಾಗಿದೆ ನೋಡಿ. ಇವತ್ತು 4-5 ವರ್ಣಮಾಲೆಯಲ್ಲಿ ಅಕ್ಷರಗಳೇ ಕಲಿಸ್ತಾ ಇಲ್ಲ ಈಗ ಅಲ್ವೇ. ಆ ಥರ ಬದಲಾವಣೆ ಆಗಿದೆ. ಹಾಗೆ ಬದಲಾಗದೇ ಇರತಕ್ಕಂತಹ ಕೆಲವು ನಿತ್ಯ ಸತ್ಯಗಳು ಜೀವನದಲ್ಲಿ ನಮ್ಮ ಅನುಭವದಲ್ಲಿ ಏನಿದೆಯೋ ಅದನ್ನು ಒಪ್ಪಿಕೊಳ್ಳೋಕ್ಕೆ ನಾವು ಅದನ್ನು ಅನುಭವಿಸಿ ನೋಡಬೇಕು, ಅಥವಾ ಅದರ ಕಡೆ ನಾವು ಫಸ್ಟು ಹೇಳಿದಾಗ ಪ್ರಾರಂಭ ಆಗೋದೇನು. ಇದನ್ನು ಅಂತ ನಾನು ಯಾಕೆ ಅನ್ನಲ್ಲ ಅಂದಿದ್ರೆ ನಿಮ್ಮ ಮೇಷ್ಟ್ರಿಗೆ ನೀವು ಇವತ್ತು ಕನ್ನಡ ಮಾತಾಡಲಿಕ್ಕೆ ಸಾಧ್ಯ ಆಗ್ತಿತ್ತ? ಮೊದಲನೇ ನೆಲೆಗಟ್ಟೇನು ಅಂತಂದರೆ ಹೇಳಿದನ್ನು ನೀವು ಕಲಿಯುವವರೆಗೂ ಹೌದು ಅಂತ ಹೇಳಿಬಿಟ್ಟು, ನಿಮಗೆ ಆಂಗ್ಲ ಭಾಷೆಯಲ್ಲಿ ಅಂತ ಹೇಳಿದೆ ದ ಫ್ಯಾಕ್ಟ್ ಸ್ಟಾರ್ಟ್ಸ್ ಫ್ರಮ್ ಎ ಫೆಲಸಿ ಅಂತ. ಯಾವುದಾದ್ರೂ ಒಂದು ನಿಜ ವಸ್ತು ಶುರು ಆಗೋದು ಒಂದು ಸುಳ್ಳಿನಿಂದ ಅಂತ. ನಿಮಗೆ ಗಣಿತನೂ ಹಾಗೆ ತಾನೇ ಇರೋದು. ಲೆಟ್ x = 2 ಅಂತೆ. ಆ ಎಕ್ಸ್ ವ್ಯಾಲ್ಯೂ ಏನು ಅಂತಲೇ ಗೊತ್ತಿಲ್ಲ, ಇರಲಿ ಎಕ್ಸ್ನ ಒಂದು 2 ಅಂತ ಇಟ್ಕೊಳ್ಳಿ, ಆಮೇಲೆ ನಾವು ಈಕ್ವೇಷನ್ ಮಾಡ್ತಾ ಬರೋಣ, ಕೊನೆಯಲ್ಲಿ ಉತ್ತರ ಬರುತ್ತೆ ಅಂತ ತಾನೇ ಇರೋದು. ಆ ರೀತಿಯಾಗಿ ನೋಡಿದಾಗ ಜ್ಯೋತಿಷ್ಯ ಅಂತಕ್ಕಂಥದ್ದು ಅಥವಾ ವೇದಾದ ಅಂಗವಾಗಿ ಜ್ಯೋತಿಷ್ಯದ ಬಗ್ಗೆ ಕೆಲವರು ಮೂಗಿ ಮುರ್ತಕ್ಕ ಸಹಜ. ಅದೇನು ತೊಂದರೆ ಇಲ್ಲ. ಎಲ್ಲದಕ್ಕೂ ಪರವಿರೋಧ ಒಂದು ಹಗಲಿದೆ, ರಾತ್ರಿ ಇದೆ. ವಿರೋಧ ಇಲ್ದಿದ್ರೆ ಇದಕ್ಕೆ ಬೆಲೆ ಎಲ್ಲಿಂದ ಬರುತ್ತೆ? ಅವರೇ ದೊಡ್ಡ ಪ್ರಚಾರಕರು ಇದಕ್ಕೆ. ಯಾವುದಕ್ಕೆ? ಇಂತಹ ವೇದಾಂಗಗಳಿಗೆ ಅವರೇ ಪ್ರಚಾರಕರು. ಆ ವಿರೋಧ ಮಾಡಿ ಎಲ್ಲ ಕಡೆ ಅದು ಪ್ರಚಾರ ಕೊಡ್ತಾ ಇದ್ದಾರೆ. ಇರಲಿ, ಅದನ್ನೊಂದು ಪಕ್ಕಕ್ಕಿಡುವ. ಜ್ಯೋತಿಷ್ಯ ಅಂದರೆ ಏನು? ಜ್ಯೋತಿಷ್ಯ ಅಂತಕ್ಕಂಥದ್ದು 12 ರಾಶಿಗಳು, 27 ನಕ್ಷತ್ರಗಳು, 9 ಗ್ರಹಗಳು, 30 ತಿಥಿಗಳು, 2 ಆಯನಗಳು, 60 ಸಂವತ್ಸರಗಳು, 27 ಯೋಗಗಳು, 11 ಕರ್ಣಗಳು, ಇಷ್ಟೂ ಸೇರಿಸಿ ಆಗ್ತಕ್ಕಂತಹ ಒಂದು ವಿಚಾರ. ಆಡಭಾಷೆಯಲ್ಲಿ ಹೇಳಬೇಕು ಅಂದರೆ ಜ್ಯೋತಿಷ್ಯ ಅಂತಂದ್ರೆ ಒಬ್ಬ ಮನುಷ್ಯನಿಗೆ ಏನು ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಕ್ಕಂತಹ ಒಂದು ಜ್ಞಾನದ ಭಂಡಾರ ಅನ್ನಬಹುದು, ಅಥವಾ ಕಲೆ ಅಂತ ಕರ್ಕೊಳ್ಳಿ. ಅದನ್ನು ಕಲೆ ಅಂತ ಕರೆದ್ರೂ ಏನೂ ತೊಂದರೆ ಇಲ್ಲ, ಯಾರೂ ಒಪ್ಪದೇ ಇರ್ತಕ್ಕಂಥವ್ರು. ಯಾಕೆಂದರೆ ಅದೇ ಜ್ಯೋತಿಷ್ಯವನ್ನು ಒಬ್ರು ಚೆನ್ನಾಗಿ ಹೇಳಕ್ಕೆ ಬರುತ್ತೆ, ಇನ್ನೊಬ್ರು ಏನೇನೋ ಹೇಳ್ತಾ ಅಂತಕ್ಕಂಥದ್ದು ಎಲ್ಲರ ಅನುಭವಕ್ಕೆ ಬಂದಿರತಕ್ಕಂಥದ್ದು. ಈ ಆಕಾಶಕಾಯಗಳು ಎಲ್ಲೋ ಸುತ್ತಾ ಇದೆ, ಅದು ನಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ ಕೇಳಿದ್ರೆ, ಗ್ರಹಗಳು ನಮ್ಮ ಮೇಲೆ ಪರಿಣಾಮ ಬೀರುತ್ತಾ ಅಂತ. ಚಿಕ್ಕ ಉದಾಹರಣೆಯನ್ನು ಕೊಡ್ತೀನಿ. ಹುಣ್ಣಿಮೆ ದಿವಸ ಸಮುದ್ರ ಅಂತ ತಾವು ಹೋಗಿ ನೋಡಿದ್ರೆ ನೀರು ಉಕ್ಕುತ್ತೆ, ಸಮುದ್ರದ ನೀರು ಉಕ್ಕಿರುತ್ತೆ. ಅಮಾವಾಸ್ಯೆ ದಿನ ಹೋದರೆ ಕೆಳಗೆ ಹಿಂದಕ್ಕೆ ಹೋಗಿರುತ್ತೆ. ಅಂದರೆ ಭೂಮಿಯ ಒಂದು ಉಪಗ್ರಹ ಆಗಿರುವ ಒಂದು ಚಂದ್ರ ಆ ಜಲರಾಶಿಯ ಮೇಲೆ ಅಂತ ಒಂದು ದೊಡ್ಡ ಪರಿಣಾಮವನ್ನು ಬೀರ್ತಾ ಇದ್ದಾನೆ. ಆ ಸಮುದ್ರದ ನೀರಿದೆಯಲ್ಲ, ಅದಕ್ಕೆ ಸಲೈನ್ ವಾಟರ್ ಅಂತಾರೆ, ಉಪ್ಪಿನ ನೀರದು. ನಮ್ಮ ರಕ್ತ ಇದೆಯಲ್ಲ, ಹಿಂದೆ ಓಪನ್ ಸಿಸ್ಟಮ್ ಅಂತ ಇತ್ತು ಸೃಷ್ಟಿಯ ಆದಿಯಲ್ಲಿ. ಓದ್ಬೋದು, ಸೈನ್ಸಲ್ಲಿ ಹೋಗಿ ಈಗಲೇ ನೀವು ನೋಡ್ತಾ ಇರ್ತಕ್ಕಂಥವ್ರು, ಈಗೇನು ಗೂಗಲ್ ಇದೆಯಲ್ಲ ಮಾಡಿ ನೋಡ್ಬೋದು. ನಮ್ಮ ದೇಹದಲ್ಲಿ ಇರುವ ರಕ್ತವೂ ಉಪ್ಪೆ, ಅದು ಸಲೈನೆ. ಇವತ್ತಿಗೂ ಆಸ್ಪತ್ರೆಯಲ್ಲಿ ಸೇರಿದವರಿಗೆ ಏನು ಹಾಕ್ತಾರೆ ವೈದ್ಯರು? ಸಲೈನ್ ವಾಟ್ರೇ ಹಾಕೋದು, ಉಪ್ಪು ನೀರದು ಬೇಸಿಕಲಿ. ಅಂದರೆ ಉಪ್ಪಿಗೆ ಅಧಿದೇವತೆ ಚಂದ್ರ. ಶಾಸ್ತ್ರಗಳಲ್ಲಿ ಜ್ಯೋತಿಷ್ಯದಲ್ಲಿ ಹೇಳುತ್ತೆ, ಉಪ್ಪು ಯಾರದು? ಚಂದ್ರನಪ್ಪ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ. ಚಂದ್ರ ತಾಯಿ ಜ್ಯೋತಿಷ್ಯದಲ್ಲಿ. ನೋಡಿ, ಗಾದೆ ಮಾಡಿರೋದು ಜ್ಯೋತಿಷ್ಯವು ಮತ್ತು ಭೌತಿಕವಾಗಿ ನಮಗೆ ಎದುರು ಕಾಣ್ತಾ ಇರೋದು, ದೈಹಿಕವಾಗಿ ಕಾಣ್ತಾ ಇರೋದು, ಎಲ್ಲದಕ್ಕೊಂದು ಸಂಬಂಧ ಇದೆಯೋ ಇಲ್ಲ? ಈಗ ಪರಮಾದ್ಭುತವಾದ ಒಂದು ಸಂಬಂಧ ಪರಿಕಲ್ಪನೆ ಆಯಿತು. ಈ ಜ್ಯೋತಿಷ್ಯದಲ್ಲಿ 3 ಸ್ಕಂದ, 3 ಭಾಗ ಇದೆ. ಅದು ಯಾವುದು ಅಂತಂದರೆ, ಮೊದಲನೇದು ಗಣಿತ, 2ನೇದು ಸಂಹಿತ, 3ನೇದು ಹೋರ ಅಥವಾ ಫಲಿತ ಜ್ಯೋತಿಷ್ಯ ಅಂತ. ಗಣಿತ ಭಾಗದಲ್ಲಿ ಏನು ಹೇಳುತ್ತೆ, ಯಾವ ಗ್ರಹವು ಸೂರ್ಯನ ಸುತ್ತಲೂ ಎಷ್ಟು ದಿನಕ್ಕೆ ಒಂದು ಸುತ್ತು ಬರುತ್ತೆ, ಅದರ ಸ್ಫುಟಗಳು ಅಂತ ಹೇಳ್ತೀವಿ ನಾವು. ಆಂಗ್ಲ ಭಾಷೆ ಹೇಳಬೇಕಂದ್ರೆ ಸೈನ್, ಡಿಗ್ರಿ, ಮಿನಿಟ್ಸ್ ಆ್ಯಂಡ್ ಸೆಕೆಂಡ್ಸ್. ಸಂಸ್ಕೃತ ಮೂಲ ಭಾಷೆಯಲ್ಲಿ ಹೇಳಬೇಕು ಅಂದರೆ ರಾಶಿ, ಭಾಗ, ಲಿಪ್ತ, ವಿಲಿಪ್ತ ಅಂತ ಕರೀತಾರೆ ಅದನ್ನು. ಅಂದರೆ ಯಾವ ಗ್ರಹ ಎಲ್ಲಿದೆ ಅಂದರೆ ನಿರ್ದಿಷ್ಟವಾಗಿ ಅದಕ್ಕೊಂದು ಗಣಿತದ ಒಂದು ಪ್ರಕ್ರಿಯೆ ಇದೆ, ಅದನ್ನು ಹೇಳ್ತಕ್ಕಂಥದ್ದು. ಇದು ಪೂರ್ತಿ ಹೇಳುತ್ತೆ ಎಲ್ಲ, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ಸಂವತ್ಸರ, ಆಯನ, ಅಧಿಕ ಮಾಸ, ಕ್ಷೀಣ ಮಾಸ, ಮಲಮಾಸಗಳು ಎಲ್ಲ ಅದರಲ್ಲಿರುತ್ತೆ. ಇದಕ್ಕೆ ಮೂಲಭೂತವಾಗಿ ಪಂಚಾಂಗ ಅಂತ ಕರೀತಾರೆ. ಪಂಚಾಂಗ ಮಾಡಲಿಕ್ಕೆ ಒಂದು ಗಣಿತ ಬೇಕು, ಆಲ್ಮನ್ಯಾಕ್ ಅಂತ ಕರೀತಾರೆ ಆಂಗ್ಲ ಭಾಷೆಯಲ್ಲಿ, ಎಫೆಮೆರಿಸ್ ಅಂತ ಕರೀತಾರೆ. ಎಫೆಮೆರಿಸ್ಸು ಆಲ್ಮನ್ಯಾಕ್ ಅಂದರೆ ಬಹಳ ನಮಗೆ ಇಷ್ಟ ಆಗುತ್ತೆ. ಯಾಕಂದರೆ ಆಂಗ್ಲ ಭಾಷೆ ಪಂಚಾಂಗ ಅಂದರೆ ಯಾರ್ಯಾರು ಬಂದುಬಿಟ್ಟು ಏನೇನೋ ಹೇಳ್ತಾ ಇದ್ದಾರೆ ಅಂತ ಅನಿಸುತ್ತೆ ನಮಗೆ. ಆಂಗ್ಲರು ಬಿಟ್ಟು ಹೋದ ಬಳವಳಿ ನಮಗೆ, ನನಗೂ ನಿಮಗೂ ಇದು
ಆಂಗ್ಲ ಭಾಷೆ ಮಾತಾಡಿದವನು ಪರಮಾದ್ಭುತವನು, ಜ್ಞಾನಿ ವಿಜ್ಞಾನಿ. ಯಾರು ಕನ್ನಡ ನಮ್ಮ ಭಾರತೀಯ ಪ್ರಾಚೀನ ಭಾಷೆಗಳನ್ನು ತೆಲುಗು, ಹಿಂದಿ, ಸಂಸ್ಕೃತ ಮಾತಾಡ್ತಾನೋ, ಅದರಲ್ಲೂ ಸಂಸ್ಕೃತ ಮಾತಾಡ್ಬಿಟ್ರೆ ಅವನಂತ ಶತದಡ್ಡ ಶಿಖಾಮಣಿ ಭೂಮಂಡಲದಲ್ಲೇ ಇಲ್ಲ ಅಂತಕ್ಕಂತಹ ಒಂದು ಪಂಗಡವೇ ಇದೆ. ಇದು ಬಹಳ 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 ಏನಾಗುತ್ತೆ ಅಂತಂದರೆ ವಿಪರ್ಯಾಸ ಅಂತ ಅನಿಸುತ್ತೆ. ನಮ್ಮವರೇ, ಅದು ಬೇಸರದ. ಹೊರಗಿನವರಂದ್ರೆ ನಮಗೇನೋ ಅಲ್ಲ, ನಮ್ಮವರೇ ಅನ್ನೋದು ಬಹಳ ನೋವು ಕೊಡ್ತಕ್ಕಂಥದ್ದು. ಇರಲಿ. ಎರಡನೇ ಭಾಗ ಸಂಹಿತಾ ಭಾಗ ಅಂತ. ಸಂಹಿತಾ ಭಾಗ ಏನು ಮಾಡುತ್ತೆ ಅಂತಂದರೆ ಗ್ರಹಗಳ ಕಾರಕತ್ವಗಳನ್ನು ಹೇಳುತ್ತೆ. ನಕ್ಷತ್ರದ ಕಾರಕತ್ವ, ರಾಶಿಯ ಕಾರಕತ್ವ, ಭಾವಗಳ ಕಾರಕತ್ವ ಎರಡರಲ್ಲೂ ಬರುತ್ತೆ. ಸಂಹಿತಾ ಭಾಗ ಬಹಳ ಮುಖ್ಯವಾಗಿ ಏನು ಹೇಳುತ್ತೆ ಅಂತಂದರೆ ಇಡೀ ಪ್ರಪಂಚದಲ್ಲಿ, ಅಂದರೆ ಸಮಷ್ಟಿ ಪ್ರಪಂಚದಲ್ಲಿ ನಡೀತಕ್ಕಂತಹ ಗ್ರಹಣಗಳು, ಉತ್ಪಾತಗಳು ಯಾವಾಗ ಆಗುತ್ತೆ ಅಂತಕ್ಕಂಥದ್ದನ್ನೆಲ್ಲ ಹೇಳುತ್ತೆ. ಅಂದರೆ ಈ ಒಂದು ಏನು ಹೇಳ್ಬೋದು ಅಂತಂದರೆ ನಮಗೆ ಈ ವಾತಾವರಣದ ಬಗ್ಗೆ ಹೇಳ್ತಕ್ಕಂಥದ್ದು, ಈಗ ಮೇನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ, ಅದು ಸಂಹಿತಾ ಭಾಗ. ಯಾವಾಗ ಮಳೆ ಆಗುತ್ತೆ, ಯಾವಾಗ ಬೆಳೆ ಆಗುತ್ತೆ, ಪಂಚಾಂಗದಲ್ಲಿ ಬರೀತಾರೆ. ಮಳೆಯ ನಕ್ಷತ್ರ ಪುನರಸು ಬರುತ್ತೆ ಮಳೆ, ಈ ಮಳೆ ಬರುವುದಿಲ್ಲ, ಬಂದಿಲ್ಲ. ಈಗ ಹೆಂಗೆ ವೆದರ್ ಫೋರ್ಕಾಸ್ಟಲ್ಲಿ 100ಕ್ಕೆ 100 ನಡೆಯುತ್ತಾ, ಅದೇ ರೀತಿಯಾಗಿ ಇದರಲ್ಲೂ ಏನಾಗುತ್ತೆ, ಕೆಲವು ವಿನಾಯಿತಿಗಳು ಇರುತ್ತೆ, ಅಲ್ಲೂ ಇಲ್ಲೂ ಎಲ್ಲೋ ಇರುತ್ತೆ. ಆ ರೀತಿಯಾಗಿ ಇದನ್ನಷ್ಟನ್ನು ಹೇಳ್ತಕ್ಕಂಥದ್ದು, ಕ್ಷಾಮಡಾಮರಗಳನ್ನು ಹೇಳ್ತಕ್ಕಂಥದ್ದು ಸಂಹಿತಾ ಭಾಗದಲ್ಲಿ ಕಾಣ್ತೇವೆ. ಮೂರನೇದು ಫಲಿತ ಜ್ಯೋತಿಷ್ಯ ಅಥವಾ ಹೋರ ಅಂತ ಕರೀತಾರೆ. ಇದರಲ್ಲಿ ನಿಮಗೆ ಜಾತಕ ಫಲಾದೇಶವನ್ನು ಮಾಡ್ತಕ್ಕಂಥದ್ದು. ಒಬ್ಬ ವ್ಯಕ್ತಿಯ ಜಾತಕವನ್ನು ನೋಡಿದಾಗ ಹಣದ ಒಂದು ಯೋಗ ಹೇಗಿದೆ, ಆರೋಗ್ಯದ ಯೋಗ ಹೇಗಿದೆ, ಉದ್ಯೋಗ ಏನು ಮಾಡಬಹುದು, ಸಾಂಸಾರಿಕ ಜೀವನ ದಾಂಪತ್ಯ ಹೇಗಿರಬಹುದು, ಮಕ್ಕಳ ವಿಚಾರವಾಗಿ ಹೇಗಿದೆ, ಇಷ್ಟನ್ನು ಸ್ವಲ್ಪ ಹೇಳ್ತಕ್ಕಂಥದ್ದು. ಮತ್ತು ಪ್ರಶ್ನಾಭಾಗ ಅಂತ ಒಂದು ಬರುತ್ತೆ. ಅದು ಒಂದು ನಿಮಿತ್ತದಿಂದ ಇಟ್ಕೊಂಡು ಇದಕ್ಕೆ ಕ್ವೆರಿ ಅಂತ ಕರೀತಾರೆ. ಇದಕ್ಕೆ ಎಲೆಕ್ಷನಲ್ ಹಾರೋಸ್ಕೋಪಿ ಅಂತ ಕೂಡ ಕರೀತಾರೆ. ಮುಹೂರ್ತ ಭಾಗ ಬರುತ್ತೆ, ಮದುವೆ ಯಾವಾಗ ಮಾಡಬೇಕು, ಮುಂಜೆ ಯಾವಾಗ ಮಾಡಬೇಕು, ಗೃಹ ಪ್ರವೇಶ ಯಾವಾಗ ಮಾಡಬೇಕು, ಇಷ್ಟನ್ನು ಹೇಳ್ತಕ್ಕಂಥ ನಿಮಿತ್ತ ಭಾಗ ಅಂತ ಬರುತ್ತೆ. ಅಂದರೆ ಶಕುನಗಳ ಬಗ್ಗೆ ಮಾತಾಡೋದು. ಇಷ್ಟನ್ನು ಹೇಳ್ತಕ್ಕಂಥದ್ದು ಹೋರ ಅಥವಾ ಫಲಿತ ಜ್ಯೋತಿಷ್ಯ ಅಂತ ಹೇಳಿ ನಾವು ತಿಳಿದುಕೊಳ್ಳಬಹುದು. ಈಗ ಇಷ್ಟು ಆದಮೇಲೆ ಈ ಇಷ್ಟಕ್ಕೂ ನಾನು ಹೇಳಿದ್ರೆ ಯಾವಾಗ ಬೆಲೆ ಬರುತ್ತೆ ಅಂದರೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಇದು ನಿಜವೇ, ಇದಕ್ಕೂ ನಮಗೆ ಸಂಬಂಧ ಇದೆಯಾ ಅಥವಾ ಸುಮ್ಮನೆ ಕಪೋಲಕಲ್ಪಿತವಾಗಿ ಯಾರೋ ಒಂದು 10 ಜನ ಸೇರಿಕೊಂಡು ಇದನ್ನು ಹುಟ್ಟಾಕಿರ್ತಕ್ಕಂಥದ್ದೇ? ಮೂಲಭೂತವಾಗಿ ಜ್ಯೋತಿಷ್ಯದ ಉಪಯೋಗ ವೇದಕಾಲದಲ್ಲಿ ಇದ್ದದ್ದು ಯಜ್ಞಯಾಗಾದಿಗಳನ್ನು, ಕ್ರಿಯಾಕರ್ಮಗಳನ್ನು, ಕರ್ಮಕಾಂಡವನ್ನು ಯಾವತ್ತು ಹೇಗೆ ಯಾವಾಗ ನಡೆಸಬೇಕು ಅಂತ. ಏನು ಸಂಬಂಧ ಅದಕ್ಕೆ? ಯಾವಾಗ ಏನು ಬೇಕಾದರೂ ಮಾಡ್ಬೋದಲ್ಲ, ಅದೂ ಇದೆ. ಅವೆಲ್ಲ ಮಾಡಿದ್ದಾರೆ ನಮ್ಮ ಸಮಾಜದಲ್ಲಿ, ಸುಮಾರು ಜನ ಅದನ್ನು ಮಾಡಿದ್ದಾರೆ. ಇಂಥ ಕಡೆ ಮಾಡಬೇಕಿಲ್ಲ, ಮಾಡಲ್ಲ, ಇಂಥ ಟೈಮಲ್ಲಿ ಅದಕ್ಕೆ ನಾನು ಬಹಳ ವಿರೋಧ ಮಾಡೇ ಈ ಥರದ ಕೆಲಸವನ್ನು ಮಾಡ್ತೀನಿ ಅಂತ ಮಾಡ್ತಕ್ಕಂಥವ್ರು ಇದ್ದಾರೆ. ಅದು ಅವರ ಆಯ್ಕೆ, ನಾವು ಅದರ ಬಗ್ಗೆ ಏನು ಮೂಗು ಮುರಿಯೋದಿಲ್ಲ. ಆದರೆ ಉದಾಹರಣೆಗೆ ನೋಡಿ, ರೈತ ಬಿತ್ತನೆಯನ್ನು ಯಾವಾಗ ಮಾಡ್ತಾನೆ ಅಲ್ವಾ? ಬಿತ್ತನೆ ಯಾವಾಗ ಮಾಡ್ತಾನೆ? ಅವನು ಕಟಾವು ಯಾವಾಗ ಮಾಡ್ತಾನೆ? ಕಣಕ್ಕೆ ಯಾವಾಗ ಮಾಡ್ತಾನೆ ಅಲ್ವಾ? ಅದಕ್ಕೊಂದು ಕಾಲ ಇದೆ. ಆಮೇಲೆ ಎಲ್ಲಿ ಬಿತ್ತುತ್ತಾನೆ ಅಲ್ವಾ? ಇವೆಲ್ಲ ಫಲವತ್ತಾದ ಕಲ್ಬಂಡ ಮೇಲೆ ಬಿತ್ಕೋತೇನೆ ಅಂತ ಬಿತ್ಕೋಪ್ಪ, ನೀನು ಬಿತ್ಕೋಬೋದಪ್ಪ ಅಂತ ಹೇಳಿ ಬಿಟ್ಬಿಡ್ಬೋದು. ಮತ್ತು ಆವಾಗ ಎಲ್ಲರೂ ಕಟಾವು ಮಾಡ್ತಾರೆ ಕಾಲದಲ್ಲಿ ನಾನು ಬಿತ್ತನೆ ಮಾಡ್ತೀನಿ ಅಂತಂದರೆ ಮಾಡ್ಕೋಬೋದು. ಏನಾಗುತ್ತೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ ಅವನಿಗೆ. ಆಗ ಸದ್ಯಕ್ಕೆ ಯಾರದೋ ಶಬಾಷ್ಕರಿ ಪಡೆಯಲಿಕ್ಕೆ ನಾವೇನೇನೋ ಮಾಡ್ತಕ್ಕಂಥದ್ದು ಸಲ್ಲ ಅಲ್ವಾ? ಈ ಉದಾಹರಣೆಗೆ ಅದು ಗರ್ಭಾಧಾನದಿಂದ ಹಿಡಿದು ಮೃತಿಯವರೆಗೂ ಹೇಳುತ್ತೆ ಪಂಚಾಂಗದಲ್ಲಿ. ನಿಷೇಕ ಅಂತ ಕರೀತಾರೆ. ಅಲ್ಲಿಂದ ಎಲ್ಲಿ ತಾಯಿ ಹೊಟ್ಟೆಗೆ ನಾವುಗಳು ಬೀಳ್ತೀವೋ ಅಲ್ಲಿಂದ ಹಿಡಿದು ಆ ಮನುಷ್ಯ ಬದುಕಿದ್ದು ಅವನ ದೇಹವನ್ನು ಬಿಡೋ ಅವಸಾನ ಆಗುವವರೆಗೂ ಪ್ರತಿಯೊಂದಕ್ಕೂ ಒಂದು ಸಮಯವನ್ನು ನಿರ್ದೇಶನ ಕೂಡ ಮಾಡುತ್ತೆ ಜ್ಯೋತಿಷ್ಯ. ಹಾಗಾದರೆ ಎಲ್ಲವೂ ಪೂರ್ವ ನಿರ್ಧರಿತ ಅಂತ ಹೇಳ್ತೀರಾ ಗುರುಜಿ? ಬದಲಾಯಿಸೋದಕ್ಕೆ ಸಾಧ್ಯ ಇದೆಯಾ? ಅದು ಬರ್ತೀನಿ ಅದಕ್ಕೆ. ಇಷ್ಟು ಹೇಳುತ್ತೆ. ಅಂದರೆ ಆ ಕಾಲದಲ್ಲಿ ಅಂತಹ ಕೆಲಸ ಆದಾಗ ಮಾತ್ರ ಅದು ಸಂಘಟಿಸುತ್ತೆ. ಎಲ್ಲ ಕಾಲದಲ್ಲಿ ಎಲ್ಲ ಆಗೋದಿಲ್ಲ. ಈಗ ನಾವು ಒಂದು 60 ವರ್ಷಕ್ಕೆ ಮದುವೆ ಮಾಡಬಾರ್ದ ಅಂದರೆ ನೀವು ಮಾಡಬಹುದು. ಬಟ್ ಮದುವೆಯ ಆ ನಂತರದಲ್ಲಿ ಫಲ ಏನು ಅಂತಕ್ಕಂಥದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿ ಬರುತ್ತೆ ಅಲ್ಲವೇ? ಅದು ಆಗೋದಿಲ್ಲ. ಅದರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಮಾಧ್ಯಮದಲ್ಲಿ ಕಷ್ಟ ಆಗುತ್ತೆ, ಬಹಳ ಕಟುವೂ ಆಗುತ್ತೆ. ಮತ್ತು ಕೆಲವ್ರಿಗೆ ಏನಪ್ಪ ಹೀಗೆಲ್ಲ ಹೇಳ್ತಾರೆ ಅಂತಕ್ಕಂಥದ್ದು ಒಂದು ಬಿಸಿ ಮುಟ್ಟಬಹುದೇನೋ, ಅದು ಬೇಡ. ಇನ್ನು ಜ್ಯೋತಿಷ್ಯ ಅಂತಾದಾಗ ಅದಕ್ಕೆ ಮುಖ್ಯವಾಗಿರೋದು ಗ್ರಹ ಅಂತ. ಸಂಸ್ಕೃತದಲ್ಲಿ ಗ್ರಹದ ಒಂದು ಪದದ ಅರ್ಥ ಗೃಹಾತಿ ಇತಿ ಗ್ರಹ. ನಾವು ಏನು ಹಿಡ್ಕೋತೀವೋ ಅಥವಾ ಬಂದು ನಮ್ಮನ್ನು ಏನು ಹಿಡ್ಕೊಳ್ಳೋತೋ ಅದು ಗ್ರಹ ಅಂತ ಹೆಸರು. ಅದೇನು ಹಿಡ್ಕೊಳ್ಳೋದು ಅನ್ನೋದಕ್ಕೆ ಒಂದು ಶ್ಲೋಕ ಹೇಳಿಬಿಟ್ಟು ಇದಕ್ಕೆ ಅರ್ಥ ಹೇಳ್ತೀನಿ. ಜ್ಯೋತಿಷ್ಯ ಗ್ರಹಗಳು ಅಂದಾಗ ಅದಕ್ಕೊಂದು ಅದ್ಭುತವಾದ ಒಂದು ಶ್ಲೋಕ. ಕಾಲಾತ್ಮ ದಿನಕೃತ್ ಮನಸ್ತು ಹಿಮಗು ಸತ್ವಂ ಕುಜಂ ಜ್ಞೋವಚೋ ಜೀವೇ ಆತ್ಮಸುಖೇ ಸಿತಶ್ಚ ಮದನೋ ದುಃಖಂ ದಿನೇಶಾತ್ಮಜಾತ್ ಹೇಳ್ಬಿಟ್ಟು ಒಂದೇ ಲೈನಲ್ಲಿ ಹೇಳಿದ್ರು. ಕಾಲನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡಿದಾಗ, ಟೈಮ್ ಪರ್ಸೋನಿಫೈಡ್ ಆಂಗ್ಲ ಭಾಷೆಯಲ್ಲಿ, ಆ ಕಾಲಕ್ಕೆ ಆತ್ಮ ಸೂರ್ಯ, ಮನಸ್ಸು ಚಂದ್ರ, ಕುಜ ಅವನ ಮೈಯಿನ ಕಸುವು ಸತ್ವ, ಬುಧ ಅವನ ಮಾತು, ಗುರು ಅವನ ಜ್ಞಾನಶಕ್ತಿ,
ಶುಕ್ರ ಅವನು ಅನುಭವಿಸುವ ಸುಖ, ಶನಿ ಅವನು ಅನುಭವಿಸುವ ದುಃಖ. ಈಗ ನಮಗೆಲ್ಲ ಒಂದು ಆತ್ಮ ಅನ್ನೋ ಜೀವನ ಇದೆಯೋ ಇಲ್ವೋ? ಅದೇ ಸೂರ್ಯ. ನಮಗೊಂದು ಮನಸ್ಸಿದೆಯಾ? ನನಗೂ ಮನಸ್ಸಿದೆ, ನಿಮಗೂ ಇದೆ, ಗಿರಿಧರ್ ಅವ್ರಿಗೂ ಇದೆ, ನವನೀತ್ ಅವ್ರಿಗೂ ಇದೆ, ವಿಜಯ್ ಅವ್ರಿಗೂ ಇದೆ, ದಯಾನಂದ ಅವ್ರಿಗೂ ಇದೆ, ಇನ್ನೊಬ್ರಿಗೂ ಇದೆ. ಅದು ಚಂದ್ರ. ನಮಗೊಂದು ಶಕ್ತಿ ಇದೆಯಾ ಮೈಯಲ್ಲಿ? ಅದೆಲ್ಲಿಂದ ಬರುತ್ತೆ ಎಲ್ಲ ಹೇಳ್ತಾರೆ. ಅದಕ್ಕೆ ಏನೋ ATP ಅಂತ ಒಂದು ಜನ್ರೇಟ್ ಆಗುತ್ತೆ ನಿಮಗೆ, ಏನು ಸೆಲ್ಲಲ್ಲಿ ಮೈಟೋಕಾಂಡ್ರಿಯಾ ಅಂತಿರುತ್ತೆ, ಅಡಿನೋಸೈನ್ ಟ್ರೈಫಾಸ್ಫೇಟ್ ಅಂತಾರೆ, ನಿಮಗೇನು ಗೊತ್ತು ಅಂತಲೂ ಅಂತಾರೆ. ಅದು ಯಾರು ಕೇಳಿ ಜನ್ರೇಟ್ ಮಾಡ್ತಿದೆ ಆ ಒಂದು ಶಕ್ತಿಗೆ, ಸತ್ವಕ್ಕೆ ಕುಜ ಅಂತ ಕರಿತೀವಿ ಜ್ಯೋತಿಷದಲ್ಲಿ. ಎಲ್ಲರಲ್ಲೂ ಇದೆಯಲ್ಲ. ಈ ಕೈ ಎತ್ತಕ್ಕೆ ಒಂದು ಶಕ್ತಿ ಬೇಕು ನನಗೆ, ಇಲ್ಲಾಂದ್ರೆ ಕೈ ಎತ್ತಲಿಕ್ಕೆ ಆಗೋದಿಲ್ಲ. ಐ ಆಮ್ ಬರ್ನಿಂಗ್ ಕ್ಯಾಲರೀಸ್. ಹಿಂಗಂದ್ರೆ ಏನಾಗುತ್ತೆ, ಅದಕ್ಕೆ ಕೈ ಕೆಲಸ ಮಾಡ್ತಾ ಇದೆ. ಆ ಶಕ್ತಿಗೆ ಕುಜ ಅಂತೀವಿ. ಬುಧ ಮಾತು, ಆರ್ಟಿಕ್ಯುಲೇಷನ್, ನಾವೇನು ಮಾತಾಡ್ತೀವಿ ವಾಗ್ವೈಖರಿಗೆ ಕುಜ ಅಂತ ಕರೀತಾರೆ, ಬುಧ ಅಂತ ಕರೀತಾರೆ. ಇದು ಜ್ಞಾನ. ಮಾತುಗಳು ಎರಡು ಥರ, ಬಡಬಡಿಸೋದು ಮತ್ತು ಬಹಳ ಚೆನ್ನಾಗಿ ಜ್ಞಾನಾತ್ಮಕವಾಗಿ ಮಾತಾಡೋದು. ಅಂತಹ ಒಂದು ಜ್ಞಾನವನ್ನು, ಕಲಿಕೆಯನ್ನು ಸೂಚಿಸ್ತಕ್ಕಂತಹವನು ಗುರು. ಎಲ್ಲರಿಗೂ ಒಂದಲ್ಲ ಒಂದು ಕಲಿಕೆ ಇದೆ, ಎಂತಹದ್ದಾದರೂ ಇದೆ. ಟೈರ್ ಪಂಚರ್ ಹಾಕೋದು ಒಂದು ಕಲಿಕೆ. ಅವನು ಫೇಲ್ ಆಗಿರ್ಬೋದು, 1ನೇ ಕ್ಲಾಸ್ ಫೇಲ್ ದಡ್ಡ, ಆದರೆ ಅವನು ಟೈರ್ ಪಂಚರ್, ನನಗೆ ಬರಲ್ವಲ್ಲ ಈಗ ಟೈರ್ ಪಂಚರ್ ಹಾಕೋಕ್ಕೆ, ಬರ್ತೀಯೇ? ಅದು ಒಂದು ಜ್ಞಾನ, ಅದು ಗುರು. ಎಲ್ಲರೂ ಒಂದು ಸುಖನ ಅನುಭವಿಸ್ತೀವಿ. ನೀವು ಊಟ ಮಾಡೋದೊಂದು ಸುಖ, ನಿದ್ದೆ ಮಾಡೋದೊಂದು ಸುಖ, ಕೆರೆದುಕೊಳ್ಳುವುದು ಒಂದು ಸುಖ ಅಂದರು DVG ಅವರು. DV ಗುಂಡಪ್ಪನವರು ಕೆರೆದುಕೊಳ್ಳುವುದು ಒಂದು ಸುಖ ಅಂದರೆ ಏನು ಅದ್ಭುತವಾದ ಒಂದು ಚಿಂತನೆ. ಆ ಥರದ ಒಂದು ಎಲ್ಲ ಥರದ ಸುಖದ ಅನುಭೂತಿ ಏನೇನು ಮೈಯಿಗೆ ಮನಸ್ಸಿಗೆ ಆಗುತ್ತೆ ಅದು ಶುಕ್ರ. ಎಲ್ಲ ಅನುಭವಿಸ್ತಿದ್ದೀವಿ ಸುಖನ. ದುಃಖ, ಯಾರಿಗೆ ದುಃಖ ಇಲ್ಲ? ಸುಖ ಇದ್ಮೇಲೆ ದುಃಖ ಇರಲೇಬೇಕು, ಅದು ಶನಿ ಅಂತ ಕರೆದ್ರು. ಈಗ ಈ ಹಿಡಿದುಕೊಳ್ಳುವಿಕೆ ಏನೇನಿಂದ ಹಿಡ್ಕೋತೀವಿ ನಾವು ವಸ್ತುಗಳನ್ನು? ನಮ್ಮ ಮನಸ್ಸಿನಿಂದ, ನಮ್ಮ ದೇಹದಿಂದ, ನಮ್ಮ ಮಾತಿನಿಂದ ಹಿಡಿತೀವಿ ಅಲ್ವಾ? ಮನಸ್ಸು ಏನೋ ಎಲ್ಲೋ ಹೋಗಿ ಏನೋ ಹಿಡ್ಕೊಳುತ್ತೆ, ಇಲ್ಲಿ ನಮಗೆ ಬೇಸರ ಶುರುವಾಗುತ್ತೆ ಅಥವಾ ಬಹಳ ಆನಂದವೂ ಆಗುತ್ತೆ. ನಮಗೆ ಈ ಜೀವ, ಈ ಮನಸ್ಸು, ಮೈಯಲ್ಲಿ ಒಂದು ಶಕ್ತಿ, ಮಾತು, ಜ್ಞಾನ, ಸುಖ ದುಃಖಗಳ ಅನುಭೂತಿ ಇಲ್ಲ ಅಂತಂದರೆ ಜ್ಯೋತಿಷ್ಯ ಇಲ್ಲ. ಅವನು ಜ್ಯೋತಿಷ್ಯಕ್ಕೆ ಮೀರಿದವರಾಗ್ತಾರೆ. ಇದ್ದಾರೆ ಮಹಾನುಭಾವರು, ಜ್ಯೋತಿಷ್ಯಕ್ಕೆ ಮೀರಿದವರಿದ್ದಾರೆ. ಕೂತಲ್ಲೇ ಇಡೀ ಹಣೆ ಬರಹವನ್ನು ಒಂದು ಅವಲೋಕನ ಮಾತ್ರದಿಂದ ಆ ಥರದ ಜಾತಕಗಳೆಲ್ಲ ಇಡೀ ಹಣೆ ಬರಹವನ್ನು ತಿದ್ದಿದಂಥ ಮಹಾನುಭಾವರು ಆದಿ ಹೋದಂತಹ ಪುಣ್ಯಭೂಮಿ ಇವತ್ತಿಗೂ ಇದ್ದಾರೆ. ವಿರಳ, ಕಣ್ಣಿಗೆ ಕಾಣೋದು ಬಹಳ 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 ಕಷ್ಟ. ಅದರಲ್ಲಿ ಆದ್ಯರು ನಮ್ಮ ಜಗದ್ಗುರುಗಳಾದಂತಹ ಶ್ರೀ 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 ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳವರು ಮತ್ತು ನಮ್ಮ ಸಕರಾಯಪಟ್ಟಣದ ಗುರುನಾಥರು ಮತ್ತು ನಮ್ಮ ಗುರುಗಳು ಶ್ರೀ ಶ್ರೀ ಜಗದ್ಗುರು ಶ್ರೀ 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 ಸಚ್ಚಿದಾನಂದ ಬಾಲಕೇಶ್ವರ ಭಾರತಿ ಮಹಾಸ್ವಾಮಿಗಳು. ಈ ಥರದವರು ನಿಮ್ಮ ಹಣೆ ಬರೋನೇ ಬದಲಾಯಿಸಬೇಕು. ಇದನ್ನು ಮೀರಿರ್ತಕ್ಕಂಥವ್ರು. ಅದು ಮೀರದೇ ಇರುವವರೆವಿಗೂ ನಮಗಿಷ್ಟು ಅನ್ವಯಿಸುತ್ತೆ. ಅಲ್ಲಿವರೆಗೂ ನಿಮಗೆ ಜಾತಕ ನಿಜ, ಇದು ನಮಗೆ ಬೇಕೇ ಬೇಕಾಗುತ್ತೆ. ಎರಡನೇದು ಹೇಳಿದ್ದು ಪೂರ್ವ ನಿರ್ಧಾರಿತವೇ. ಈ ಪ್ರಶ್ನೆಗೆ ಒಂದು ಪ್ರಶ್ನೆ ಉತ್ತರ. ಬೀಜದಿಂದ ಮರವೋ, ಮರದಿಂದ ಬೀಜನೋ? ಇದು ಅನಿವಾರ್ಯವಾದ ಅಪರಿಹಾರವಾದಂತಹ ಒಂದು ಪ್ರಶ್ನೆ. ವಿಧಿ ಅಂತ ಕರೀತಾರೆ ಇದಕ್ಕೆ. ಯಾವುದು? ಜ್ಯೋತಿಷ್ಯಕ್ಕೆ ವಿಧಿ. ಏನು ಹೇಳ್ತಿದೆ ವಿಧಿ? ವಾಟ್ ಈಸ್ ದ ಬ್ರಾಟ್ ಫಾರ್ವರ್ಡ್? ಏನಾಗಿದೆ ಈಗ ನಾವೇನು ಕರ್ಮ ಮಾಡ್ತಾ ಇದ್ದೀವಿ ಅನ್ನುವುದರ ಮೇಲೆ ಇವೆರಡರ ಒಂದು ಮಿಶ್ರಣ ನಮ್ಮ ಜೀವನದಲ್ಲಿ ಆಗ್ತಕ್ಕಂತಹ ಆಗು ಹೋಗುಗಳು. ಅಲ್ಲೂ ನೀವು ಮಾಡೋದಕ್ಕೆ ನಿಮಗೆ ಮನಸ್ಸು ಬೇಕಲ್ವೇ? ಆ ಮನಸ್ಸು ಅಂದರೆ ಏನು ಅಂತಂದರೆ ಆಂಗ್ಲ ಭಾಷೆಯಲ್ಲಿ ಪ್ರಾಪಬಿಲಿಟಿ ಅಂತಾರೆ, ಥಿಯರಿ ಆಫ್ ಪ್ರಾಪಬಿಲಿಟಿ. ಅಂದರೆ ಏನೇನಾಗಬಹುದು ಮಟ್ಟಬಹುದು ಅಂತ. ಒಬ್ಬ ವ್ಯಕ್ತಿಯ ಜಾತಕವನ್ನು ಹಿಡಿದುಕೊಂಡಾಗ ಉದ್ಯೋಗದ ಪ್ರಶ್ನೆ ಅಂತಂದರೆ ಏನೇನು ಉದ್ಯೋಗವನ್ನು ಈತ ಮಾಡಬಹುದು ಅಂತಕ್ಕಂಥದ್ದು ಅಲ್ಲಿ ಕಾಣುತ್ತೆ ನಮಗೆ. ಅಂದರೆ ಅದನ್ನೇ ಮಾಡಬೇಕು ಅಂತ ನಿರ್ಣಾಯಕ ಅಲ್ಲ, 2, 3, 4 ಅಲ್ಲಿ ನಮಗೆ ಕಾಣುತ್ತೆ ಈ ಉದ್ಯೋಗಗಳು. ಅದನ್ನು ಮಾಡುವುದರಿಂದ ನಮಗೇನು ಉಪಯೋಗ ಅಥವಾ ಅದಕ್ಕೆ ವಿರುದ್ಧವಾಗಿ ಮಾಡಿದ್ರೇನು ಉಪಯೋಗ ಆಗೋದಿಲ್ವೇ ಅಂತಂದರೆ ಅದಕ್ಕೆ ಉತ್ತರ ಕೊಡೋಕ್ಕೆ ಬರುತ್ತೆ. ಕೊಡದೇ ಅಲ್ಲ, ಮಾಧ್ಯಮದಲ್ಲಿ ಕೊಡ್ಲಿಕ್ಕೆ ಬರಲ್ಲ ಅಷ್ಟೇ. ಆ ಥರದ ಉತ್ತರಗಳು ನಾವು ಭಾಳ ಸಮಾಜಕ್ಕೆ ಬಹಳ ವಿರೋಧ ಅನಿಸ್ಬಿಡುತ್ತೆ. ಆ ಥರ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಯಾವುದು ವ್ಯಕ್ತಿಗಳು ವೈಯಕ್ತಿಕವಾಗಿ ಬಂದು ಕೇಳಿದಾಗ ಹೇಳೋಣವಾಗುತ್ತೆ. ಅದನ್ನು ಕೂಡ ಯಾಕೆ ಹಂಗೆ ಮಾಡಬಾರ್ದು ಅಂತ ಅದಕ್ಕೆ ಉತ್ತರ ಇದೆ, ಕಟುವಾಗೇ ಇದೆ. ಕಟುವಾದ ಪ್ರಶ್ನೆ ಕಟುವಾಗೇ ಉತ್ತರ ಕೊಡಬೇಕಾಗತ್ತೆ. ಇಲ್ಲಿ ಆ ಒಂದು ಹಿಂದಿನ ಸಂಸ್ಕಾರಗಳು ನಮ್ಮಲ್ಲಿ ಮನೆ ಮಾಡಿರ್ತಕ್ಕಂಥದ್ದು ಜಾತಕದಲ್ಲಿ ಕಂಡಾಗ ಅಂತಹದ್ದನ್ನೇ ಕೆಲಸವನ್ನು ನಾವು ಮಾಡಿದಾಗ ಏನಾಗುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಅಫಿನಿಟಿ ಅಂತಾರೆ ಆಂಗ್ಲ ಭಾಷೆಯಲ್ಲಿ. ಪರಸ್ಪರ ಹೊಂದಾಣಿಕೆ ಆಗ್ತಕ್ಕಂಥದ್ದು. ಆವಾಗ ಏನಾಗುತ್ತೆ ಅಂತಂದರೆ ನಮ್ಮ ಕೆಲಸ ಕಾರ್ಯಗಳು ಬಹಳ ಸುಗಮವಾಗಿ ನಡೆದು ಜೀವನದಲ್ಲಿ ಆನಂದದಿಂದ ನಾವು ನಮ್ಮ ಜೀವನವನ್ನು ಕಳೆಯಬಹುದು. ಇಲ್ಲ ನೀವು ಹೇಳ್ತೀವಿ ಇಂಜಿನಿಯರ್ ಆಗುವಂಥ, ನಾನು ಏನೇ ಆದರೂ ಮಾಡಿ ನಾನು ವೈದ್ಯನೇ ಆಗ್ತೀನಿ ಅಂತಂದರೆ ಆಗಬಹುದು, ಆಗಬಾರ್ದು ಅಂತಲ್ಲ. ಆದರೆ ಇಂಜಿನಿಯರ್ 4 ವರ್ಷದಲ್ಲಿ ಮುಗಿಸ್ಕೊರೋದು ವೈದ್ಯಕೀಯ ಓದಲಿಕ್ಕೆ ಒಂದು 20 ವರ್ಷ ಹಿಡಿಸುತ್ತೆ. ನಮ್ಮ 20 ವರ್ಷ ಓದ್ಕೊಂಡು ಆನಂತರದಲ್ಲೂ ಬುದ್ಧಿಯೆಲ್ಲ ಒಡೆದು ಇಂಜಿನಿಯರ್ ಥರ ಡಾಕ್ಟ್ರಿಗೂ ಕೂಡ
ಈ ರೀತಿಯಾಗಿ ಜೀವನದಲ್ಲಿ ಏನಾಗುತ್ತೆ ಅಂದರೆ ವ್ಯತ್ಯಯಗಳಾಗುತ್ತೆ. ಏನಾಗುತ್ತೆ, ವೃತ್ತಿ ಮತ್ತು ಪ್ರವೃತ್ತಿ ಎರಡಿದೆ ಮನುಷ್ಯನಿಗೆ. ಆ ಪ್ರವೃತ್ತಿಯನ್ನು ಜಾತಕ ತೋರಿಸುತ್ತೆ ಎಲ್ಲ ವಿಚಾರದಲ್ಲೂ ಕೂಡ. ಇಂಥವ್ರನ್ನ ಮದುವೆ ಗಂಡು ಹೆಣ್ಣು ಹೊಂದಾಣಿಕೆ ಆಗುತ್ತಾ ಇಲ್ವಾ ಅಂತ ನೋಡೋದರಲ್ಲಿ ದೈಹಿಕವಾದ ಒಂದು ಹೊಂದಾಣಿಕೆ, ಮಾನಸಿಕವಾದ ಹೊಂದಾಣಿಕೆ, ಬೌದ್ಧಿಕವಾದ ಒಂದು ಹೊಂದಾಣಿಕೆ ಮತ್ತು ಮಾತುಕತೆಯ ಒಂದು ಹೊಂದಾಣಿಕೆ, ಹಾವಭಾವಗಳ ಒಂದು ಹೊಂದಾಣಿಕೆ, ಇವೆಲ್ಲವೂ ಕೂಡ ಅಲ್ಲಿ ಬಹಳ ಪ್ರಮುಖ ಅಂತ ಅನ್ನಿಸ್ಕೊಳ್ಳುತ್ತೆ. ನಾವು ಇಷ್ಟ ಬಂದವ್ರು ನಾವು ಮದುವೆ ಆಗ್ಬೋದು ಅಂತಕ್ಕನ್ನೋದಾದರೆ ಈ ರೀತಿ ಇರ್ತಿರಲಿಲ್ಲ ಬಹುಶಃ, ಅಲ್ವೇ? ಈಗ ಬಹಳ ಚೆನ್ನಾಗಿರ್ತಾರೆ, ನೀವು ನೋಡಿ, ಬಹಳ ಚೆನ್ನಾಗಿರೋ ಹುಡುಗ ಕುರೂಪಿಯಾದ ಹುಡುಗಿನ ಮದುವೆ ಆಗ್ತಾನೆ. ಯಾರು ಕುರೂಪಿ ಅವಳು? ಜಗತ್ತಿಗೆ. ಬಟ್ ಆತನಿಗೆ ಪರಮ ಸುಂದರಿ, ಬ್ಯೂಟಿ ಇಸ್ ಇನ್ ಬಿಹೋಲ್ಡರ್ ಸೈ ಅಂತ ಕರೆದ್ರು ಆಂಗ್ಲ ಭಾಷೆಯಲ್ಲಲ್ವಾ. ಆ ರೀತಿಯಾಗಿ ನೋಡುವವನ ಕಣ್ಣಲ್ಲಿ ಅಂದ ಚಂದ ಆನಂದಗಳು ಇರ್ತಕ್ಕಂಥದ್ದಾಗಿದೆ. ಇದಕ್ಕೆ ಹೊಂದಾಣಿಕೆ ಅಂತಕ್ಕಂಥದ್ದು, ಇದಕ್ಕೆ ಯೋಗ ಯೋಗ ಅಂದರೆ ಸೇರುವಿಕೆ ಅಂತ. ಆ ರೀತಿಯಾಗಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಬರೀ ಎಲ್ಲೋ ಇರ್ತಕ್ಕಂತಹ ಗ್ರಹಗಳು ಅಂತಲೇ ಅಲ್ಲ, ನಮ್ಮಲ್ಲಿ ಗ್ರಹಗಳಿವೆ. ಇದಾಯಿತು ಯಾವುದೋ ಕಾಲಾತ್ಮ ದಿನಕೃತ ಹೇಳಿದೆ. ಇದು ಬಿಟ್ಟು ಯೋಗಶಾಸ್ತ್ರಕ್ಕೆ ನಾವು ಹೊಕ್ಕು ನೋಡಿದರೆ ಅಲ್ಲಿ ಹೇಳುತ್ತೆ, ಮೂಲಾಧಾರೇ ದೃಗಾಣ ಸ್ಯಾತ್ ರವಿಚಿಂತ ಪಿತೃಸ್ತತ. ಮೂಲಾಧಾರ, ನಮ್ಮಲ್ಲಿ 7 ಚಕ್ರಗಳಿರುತ್ತೆ ಮನುಷ್ಯನ ದೇಹದಲ್ಲಿ. ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಮತ್ತು ಸಹಸ್ರಾರ ಅಂಥೇಳಿ 7 ಚಕ್ರಗಳಿರುತ್ತೆ. ಅದರಲ್ಲಿ ಒಂದು ಹೇಳ್ತೀನಿ, ಕಾಲಾವಕಾಶ ಕಡಿಮೆ ಇರೋದರಿಂದ. ಮೂಲಾಧಾರದಲ್ಲಿ ದ್ರಗಾಣ ಕುಂಡಲಿ, ಅದಕ್ಕೆ ದ್ರಕಾಣ ಕುಂಡಲಿ, ದ್ರಷ್ಕಾಣ ಕುಂಡಲಿ ಅಂತ ಕರೀತಾರೆ. ಅಂದರೆ 1/3 D3 ಕುಂಡಲಿ ಅಂತ ಜ್ಯೋತಿಷ್ಯದಲ್ಲಿ. ಅದನ್ನು ಚಿಂತನೆ ಮಾಡಬೇಕಂತೆ. ಅದಕ್ಕೆ ಅಧಿಪತಿ ರವಿ ಅಂತೆ. ಪಿತೃಚಿಂತ, ತಂದೆಯ ಚಿಂತನೆಯನ್ನು ಮಾಡು ಅಂತ ಹೇಳುತ್ತೆ. ಅಂದರೆ ರವಿ ಅಲ್ಲೆಲ್ಲೋ ಇರೋ ರವಿ, ಅಲ್ಲೆಲ್ಲಿರೋ ಚಂದ್ರದ ಬಗ್ಗೆನೇ ಮಾತಾಡ್ತಿಲ್ಲ ಜ್ಯೋತಿಷ್ಯ. ಅದು ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಒಂದು ಯಾವ ಸೂಕ್ಷ್ಮ ಶರೀರ ಇದೆ ಅಲ್ಲಿ ಮೂಲಾಧಾರದಲ್ಲಿ ರವಿ ಇದ್ದಾನೆ, ಅಲ್ಲಿ ದ್ರಕಾಣ ಕುಂಡಲಿ ಇದೆ, ಅಲ್ಲಿ ತಂದೆಯ ಚಿಂತನೆಯನ್ನು ಮಾಡು ಅಂತ ಹೇಳುತ್ತೆ. ಅದೇ ರೀತಿಗೆ ಸ್ವಾದಿಷ್ಠಾನೇ ಹೋರಾಸ್ಯಾತ್ ಶಶಿಚಿಂತ ಶಶಿಗ್ರಹ ಮಾತೃಚಿಂತ ಶಶಿಸ್ತತ ಅಂತ. ಅದೇ ರೀತಿ ಸ್ವಾದಿಷ್ಠಾನ ಚಕ್ರಕ್ಕೆ ಬಂದರೆ ಹೋರ ಅಂತಕ್ಕಂತಹ ಕುಂಡಲಿ ಬರುತ್ತೆ, D2 ಅಂತ ಕರೀತಾರೆ ಅದನ್ನು. ಮತ್ತು ಅಲ್ಲಿ ಚಂದ್ರ ಇರ್ತಾನಂತೆ, ಮತ್ತು ಅಲ್ಲಿ ತಾಯಿಯ ಚಿಂತನೆಯನ್ನು ಮಾಡು ಅಂತ ಹೇಳುತ್ತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲೇ ಉಂಟು ಈ ಶ್ಲೋಕವನ್ನು ಹೇಳ್ತಾ ಇರ್ತಕ್ಕಂಥದ್ದು. ಈ ರೀತಿಯಾಗಿ ಭೌಗೋಳಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಯೋಗಿಕವಾಗಿ, ಪಾರಮಾರ್ಥಿಕವಾಗಿ, ವ್ಯಾವಹಾರಿಕವಾಗಿ ನೀವು ಯಾವ ದೃಷ್ಟಿಕೋನದಿಂದ ನೋಡಿದ್ದಾಗ್ಯೂ ಕೂಡ ನಮಗೆ ಜ್ಯೋತಿಷ್ಯ ಅಂತಕ್ಕಂಥದ್ದು ನಂಬಿದ್ರೆ ನಂಬೋದು, ಬಿಟ್ಟರೆ ಬಿಡ್ಬೋದು. ಬಟ್ ಅದು ಇದೆ, ಅದು ನಿಮ್ಮ ಆಯ್ಕೆ, ನಮ್ಮದೇ ಇರ್ತಕ್ಕಂಥದ್ದು. ನಾನು ಅವತ್ತೇ ಒಂದು ಪ್ರಶ್ನೆ ಕೇಳಿದೆ ಹಿಂದಿನ 1-2 ಸಂಚಿಕೆಗಳಲ್ಲಿ. ಈಗ ಎಷ್ಟು ಜನ ಅಮೇರಿಕ ನೋಡಿದ್ದಾರೆ? ಅದರಲ್ಲಿ 10 ಜನ ಕೈ ಎತ್ಬೋದು. ಇನ್ನು 70 ಜನ ನೋಡಿದ್ದೀರಾ ಅಂತಂದು ಇಲ್ಲ ಅಂತಾರೆ. ಬಟ್ ಅಮೇರಿಕ ಇದೆ ನಂಬ್ತೀರಾ ಅಂದರೆ ನಂಬ್ತೀನಿ ಅಂತಾರೆ. ಯಾಕೆ ಅಂತಂದರೆ, ಇಲ್ಲ ನಮ್ಮ ತಮ್ಮ ಹೋಗಿದ್ದ ಸರ್, ಇಲ್ಲ ನಮ್ಮ ಸ್ನೇಹಿತರು ಹೋಗಿದ್ದರು, ಆಮೇಲೆ ನಾವು ಟಿ ವಿಲಿ ನೋಡಿದ್ವಿ, ಅಥವಾ ನಾವು ಒಂದು ಪತ್ರಿಕೆಯಲ್ಲಿ ಓದಿದ್ವಿ. ಈ ಪತ್ರಿಕೆಯಲ್ಲಿ ನೋಡಿದ್ದು, ಟಿ ವಿಲಿ ನೋಡಿದ್ದು ಎಲ್ಲರೂ ಯಾರು? ಇವರು ಚಿಕ್ಕಪ್ಪ ದೊಡ್ಡಪ್ಪ ಅಂದರೆ ಯಾರು ಅದನ್ನು ಆ ಕಾರ್ಯಕ್ರಮನ ಮಾಡಿದವರು? ಅದನ್ನೆಲ್ಲ ನಂಬ್ತಿದ್ದೀವಿ ನಾವು. ಈಗ ಗೂಗಲ್ ಅಂತ ಸರ್ಚ್ ಮಾಡಿ ಜನ ನಂಬ್ತಿದ್ದಾರೆ. ಅದು ಮಾಡೋದು ಎಷ್ಟರ ಮಟ್ಟಿಗೆ ನಿಜ ಅದರಲ್ಲಿರೋದು? ಇದಕ್ಕೆ ಹಾಮಿ ಕೊಡ್ತಕ್ಕಂಥವ್ರು ಯಾರು? ಅಲ್ವಾ? ಅದು ಬರೀ ಇರ್ತಕ್ಕಂಥ ಒಂದು ವಿಚಾರ ಅಷ್ಟೇ, ಅದು ಜ್ಞಾನರಾಶಿ ಅಲ್ಲ. ಜ್ಞಾನರಾಶಿ ಅನ್ನೋದಕ್ಕೆ ವೇದಾಂಗಗಳಿಗೆ ಜ್ಞಾನ ಅಂತ ಕರೀತಾರೆ. ಅಂದರೆ ಅನುಭವಕ್ಕೆ ಬಂದಿರತಕ್ಕಂತಹ ವಿಚಾರಕ್ಕೆ ಜ್ಞಾನ ಅಂತ ಹೆಸರು. ನಿಮಗೆ ಸ್ಮೃತಿಯಲ್ಲಿದ್ದ ಕ್ಷಣಕ್ಕೆ ಅದು ಜ್ಞಾನ ಅಂತ ಒಪ್ಪಿಲ್ಲ. ಹಿಂದಿನ ಯಾರು ಬುದ್ಧಿವಂತರು ಒಪ್ಪಿಲ್ಲ, ಬೇರೆಯವ್ರು ಒಪ್ಪಿದ್ರೆ ನಮ್ಗೆ ಅಡ್ಡಿ ಇಲ್ಲ, ಅವ್ರನ್ನೂ ಬುದ್ಧಿವಂತರು ಅಂತ ನಾವು ಕೈ ಮುಗಿದು ದೂರ ಇರತಕ್ಕಂಥದ್ದು ಒಳ್ಳೆಯದು ಅಲ್ವೇ? ಆದ್ರೆ ಹೇಳ್ತಾರೆ, ಒಂದು ಭಾಷೆ ಉಂಟು, ಆಡುಭಾಷೆಯಲ್ಲಿ ಬಹಳ ಒಳ್ಳೆಯ ಗಾದೆ, ಸಗಣಿಯ ಹತ್ರ ಸರಸಾಡೋದಕ್ಕೇನೋ ಗಂಧದ ಅವನ ಹತ್ರ ಗುದ್ದಾಡೋದು ವಾಸಿ ಅಂತ ಅಲ್ವೇ? ಆ ರೀತಿಯಾಗಿ ಪರಿಸ್ಥಿತಿ. ಈ ವಿಚಾರ ಮಾತ್ರ ಭಾಳ ಸೂಕ್ಷ್ಮವಾಗಿ ಪ್ರತಿಪಾದನೆ ಮಾಡಬೇಕು, ಇಲ್ಲಾಂದರೆ ಅದು ಗುದ್ದಾಟಿಕೆ ಬರತಕ್ಕಂತಹ ಒಂದು ಕಾಲಮಾನ ಈಗಿನ ಒಂದು ಪರಿಸ್ಥಿತಿಗಳು. ಈ ರೀತಿಯಾಗಿ ಈ ವಿಚಾರವನ್ನು ಎಲ್ಲ ಇದನ್ನು ಗ್ರಂಥಸ್ಥ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ನಮ್ಮ ಹಿರಿಯರು. ನನ್ನ ಹಿರಿಯರಷ್ಟೇ ಅಲ್ಲ, ನಿಮ್ಮ ಹಿರಿಯರು, ಅವರ ಹಿರಿಯರು, ಅವ್ರ ಹಿರಿಯರು, ಅವ್ರ ಹಿರಿಯರು, ನೋಡ್ತಾ ಇರ್ತಕ್ಕಂತಹ ಮಹಾಜನಗಳ ಹಿರಿಯರು ಕೂಡ, ತಾತ ಮುತ್ತಾತ ಮರಿತಾತ ಚಿನ್ಕುಳಿ ತಾತ ಅಜ್ಜಿಗಳು ಬರೆದಿರ್ತಕ್ಕಂಥದ್ದು ಇದು. ಅವರು ಅನುಭವಿಸಿ ಬರೆದಿರ್ತಕ್ಕಂಥದ್ದೇ ಆಗಿದೆ. ಇದು ಈಗ ಇಷ್ಟನ್ನು ನಾವು ನೋಡಿದಾಗ ಇದೀಗ ನಿಜವಾದ ಬೇಕೇ ಅಥವಾ ಇದು ಕೆಲಸ ಮಾಡುತ್ತೆ ಇಲ್ಲ ಅದಕ್ಕೆ ಉತ್ತರ ಬಹುಶಃ ಇದಕ್ಕೆ ಸಿಕ್ಕಿರಬಹುದು. ಆಮೇಲೆ ಅದಕ್ಕೆ ಬಣ್ಣಗಳನ್ನು ಹೇಳಿದ್ದಾರೆ. ಯಾವುದಕ್ಕೆ? ಗ್ರಹಗಳಿಗೆ. ಕೆಂಪು, ಬಿಳಿ, ಕಡು ಕೆಂಪು, ಹಸಿರು ಇತ್ಯಾದಿಗಳು. ಈಗ ಹೊಸದಾಗೊಂದು ಶುರು ಆಗಿದೆ, ನೀವು ನೋಡಿದ್ರೆ ಹೋಗಿ ನೋಡಿ, ಮತ್ತೆ ಗೂಗಲೇ ನೋಡಿ ಗೊತ್ತಾಗುತ್ತೆ ನಿಮಗೆ, ಅಥವಾ ChatGPT ಹೇಳುತ್ತೆ. ಅದರಲ್ಲಿ ಕಲರ್ ಸೈಕಾಲಜಿ ಅಂತ, ನೀವು ಮಲಗ್ತಕ್ಕಂತಹ, ನೀವು ಕೂರ್ತಕ್ಕಂತಹ ಒಂದು ಸ್ಥಳದಲ್ಲಿ ಯಾವ ಬಣ್ಣ ಇದ್ದರೆ ಮನಸ್ಸಿನ ಒಂದು ಭಾವನೆಗಳು ನಮಗೆ ಅಲ್ಲಿ ಬದಲಾಗುತ್ತೆ. ಸ್ಪೆಕ್ಟ್ರಮ್, ವಿಬ್ಗಯಾರ್ ಅಂತ ಚಿಕ್ಕ ವಯಸ್ಸಲ್ಲಿ ಓದಿದ್ದು,
ಒಂದು ಪ್ರಿಸಮ್ ಮುಖಾಂತರ ಸೂರ್ಯನ ಬೆಳಕನ್ನು ಅದು ಹಾಯಿಸಿದಾಗ ಅದು ಏಳಾಗುತ್ತೆ. ಅದು VIBGYOR, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಅಂತ ಹೇಳಿದ್ರು ಅಲ್ವೇ. ಇದನ್ನು ಮಾಡಿ ನೋಡಿದ್ದೀರಾ ಅಂದ್ರೆ ಇಲ್ಲ, ಸುಮ್ಮನೆ ಒಪ್ತಾರೆ. ಅದು ಈ ವಿಚಾರವಾಗಿ ಇದನ್ನು ಹೇಳಿದಾಗ ಅದನ್ನು ಒಪ್ಪೋದಿಲ್ಲ. ಈ ವಿಬ್ಗಯಾರ್ ಅನ್ನೋದೇನಿದೆ, ಸರ್ವೇ ಗ್ರಹಾಃ ರವಿಚಂದ್ರ ವಶಗಾಹ ಅಂತ ಹೇಳ್ತು ಜ್ಯೋತಿಷ್ಯ. ಇರೋದು ಮೂಲಭೂತವಾಗಿ ಎರಡೇ, ರವಿ ಮತ್ತು ಚಂದ್ರ. ಇದನ್ನು ಇನ್ನೂ ಅರ್ಥೈಸಿ ನಮ್ಮ ಮನೆಗೂ ತರೋಣ, ಕುಟುಂಬಕ್ಕೆ, ನಿಮ್ಮ ಕುಟುಂಬದೊಳಗೂ ತರೋಣ ಜ್ಯೋತಿಷ್ಯನ. ರವಿ ಅಂದರೆ ತಂದೆ, ಚಂದ್ರ ಅಂದರೆ ತಾಯಿ, ಕುಜ ಅಂದರೆ ಅಣ್ಣ ತಮ್ಮಂದರು ಅಕ್ಕತಂಗಿಯರು, ಬುಧ ಅಂದರೆ ಸೋದರ ಮಾವ ಸೋದರತ್ತೆಯರು, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು, ಗುರು ಅಂದರೆ ಹಣ ಮತ್ತು ಅವರ ಮಕ್ಕಳು, ಶುಕ್ರ ಅಂದರೆ ಹೆಂಡತಿ ಅಥವಾ ಗಂಡ, ಶನಿ ಅಂದರೆ ಆಯುಷ್ಯ ಉದ್ಯೋಗ. ಇದೆಯೋ ಇಲ್ವೋ ಇಷ್ಟು ನನ್ನ ಕುಟುಂಬದಲ್ಲಿ? ಮತ್ತು ಜ್ಯೋತಿಷ್ಯ ಹೆಂಗೆ ಸುಳ್ಳಾಗುತ್ತೆ? ನೀವು ಅದಕ್ಕೆ ಬೇರೆ ಹೆಸರಿಟ್ಟು ಕರ್ಕೋಬೋದು. ನೀವು ಸೈಕಾಲಜಿ ಅಂತನೋ ಪ್ಯಾರಾಸೈಕಾಲಜಿನೋ ಇದೊಂದು ಭ್ರಾಂತು ಅಂತ. ಭ್ರಾಂತು ಅನ್ನೋದು ಒಂದು ಇರುವಿಕೆ ತಾನೆ ಅಲ್ವಾ. ಈ ರೀತಿಯಾಗಿ ಇದರ ಹರಹು ಬಹಳ ದೊಡ್ಡದು, ಚಿಕ್ಕ ಸಮಯದಲ್ಲಿ ಹೇಳಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು. ಆದರೆ ಹೊಟ್ಟೆ ನೋವು ಬರುವವರೆಗೂ ನಮಗೆ ವೈದ್ಯರು ಸುಳ್ಳು, ಚಿಕಿತ್ಸೆ ಸುಳ್ಳು. ಹೊಟ್ಟೆ ನೋವು ಬಂದುಬಿಟ್ರೆ ತಡ್ಕೊಳಕ್ಕಾಗದೆ ಅವಾಗೇನಾಗುತ್ತೆ, ಯಾರು ವೈದ್ಯರು ಅಂತಲೂ ನೋಡೋದಿಲ್ಲ. ಯಾರು ಹತ್ತಿರ ಇರ್ತಾರೋ ಅಯ್ಯೋ ಅಪ್ಪ ಅಮ್ಮ ಅಂತ ಕಿರ್ಚ್ಕೊಂಡು ಹೋಗಿ ಸರಿ ಮಾಡಿಸ್ಕೊಂಡು ಬಂದಮೇಲೆ ಆಮೇಲೆ ತಿರ್ಗಿ ಬೈಕೋಬೋದು ನಾವು ಅಲ್ವೇ. ಆ ರೀತಿಯಾಗಿ ನನ್ನ ಅನುಭವದಲ್ಲಿ ನಾನು ನೋಡಿದಾಗ ಸುಮಾರು ಜನರು ವಿರೋಧ ಮಾಡ್ತಕ್ಕಂಥವರೇ ಬಂದು ನಮ್ಮಲ್ಲಿ ಜಾತಕ ತೋರಿಸ್ಕೊಂಡು ಹೋಗಿರೋದು ಉಂಟು. ಅದಿರಲಿ, ಅದು ಅವ್ರವ್ರ ಇಚ್ಛೆ, ನಾವೇನು ಮಾಡಲಿಕ್ಕಾಗಲ್ಲ. ಅದು ಯಾಕೆ ಮಾಡ್ತಾರೆ ಅಂತ ಕೇಳೋ ಅಧಿಕಾರ ನನಗೂ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ವಾಕ್ ಸ್ವಾತಂತ್ರ್ಯ ಇದೆಯಲ್ಲ, ವಾಕ್ ಸ್ವಾತಂತ್ರ್ಯ, ಯಾರು ಏನು ಬೇಕಾದರೂ ಮಾತಾಡಬಹುದು ಅಂತಕ್ಕಂಥದ್ದು ಆಗಿರುವುದರಿಂದ ನಮ್ಮ ಭಾರತ ದೇಶದಲ್ಲಿ ಮಾತಾಡಲಿ, ಏನು ತೊಂದರೆ ಇಲ್ಲ. ಆದರೆ ಎತ್ತನ್ನು ಎತ್ತು ಅಂತಲೇ ಕರಿಬೇಕು. ನೀವು ಅದನ್ನು ಎಮ್ಮೆ ಅಂತ ಕರೆದರೆ ಅದರ ಸ್ವರೂಪ ಏನು ಬದಲಾಗೋದಿಲ್ಲ. ನೀವು 10 ಜನಕ್ಕೆ ಹೇಳಿ ಕರೆಸಬಹುದು, ಏನು ನಿಮ್ಮ ಶಕ್ತಿ ಪ್ರಯೋಗವನ್ನು ಮಾಡಿ, ನಿಮ್ಮ ಬುದ್ಧಿ ಪ್ರಯೋಗವನ್ನು ಮಾಡಿ, ಶ್ವೇತಾ ಅವರೇ ನೋಡಿ ನಾಳೆಯಿಂದ ನಾನು ಕಾರ್ಯಕ್ರಮಕ್ಕೆ ನೀವು ನನ್ನ ಜೊತೆಲಿ ಇರಬೇಕು ಅಂದರೆ ಅದನ್ನು ನೀವು ಎಮ್ಮೆ ಅನ್ನಲೇಬೇಕು ಅಂತಂದರೆ ಎಮ್ಮೆ ಅನ್ನಬೇಕಾಗತ್ತೆ. ಆದರೆ ಎತ್ತು ಬದಲಾಗೋದಿಲ್ಲ. ಅದೇ ರೀತಿಯಾಗಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಇದು ಆದಿ ಮಧ್ಯಾಂತ ಶೂನ್ಯವಾಗಿರ್ತಕ್ಕಂತಹ ಒಂದು ವೇದದ ಅಂಗವಾಗಿದೆ. ಇದರ ಒಂದು ಬಳಕೆ ತಪ್ಪಾಗಿರಬಹುದು, ಅದರ ಬಗ್ಗೆ ನಾನು ಚಕಾರ ಎತ್ತೋದಿಲ್ಲ. ಅದರಿಂದ ಇದರ ಬಗ್ಗೆ ಜನರು ಮೂಗು ಮುರಿಯೋಣವೂ ಆಗಿರಬಹುದು. ಜ್ಯೋತಿಷ್ಯ ಅಂತಕ್ಕಂಥದ್ದು ಜನರ ಉಪಕಾರಕ್ಕಾಗಿಯೇ ಸೃಷ್ಟಿಯಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಖಂಡಿತ ಗುರುಜಿ, ಜ್ಯೋತಿಷ್ಯದ ಹಿನ್ನೆಲೆಯನ್ನು ಬಹಳ ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂಥ ರೀತಿಯಲ್ಲಿ ವಿಶ್ಲೇಷಿಸಿದ್ದೀರಿ. ತಮಗೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಜ್ಯೋತಿಷ್ಯ ಅನ್ನೋದು ಇಲ್ಲಿ ಪ್ರಾಪಂಚಿಕ ಜ್ಞಾನ ಇದೆ, ವಿಜ್ಞಾನ ಇದೆ, ಗಣಿತವಿದೆ, ಮಾನಸಿಕ ತೊಳಲಾಟಗಳಿದೆ, ಎಲ್ಲ ರೀತಿಯ ಒಂದು ಸುಲಭದ ರೀತಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಅರ್ಥೈಸಿಕೊಂಡಿದ್ದೀವಿ. ಹಂಸ ಶ್ರೀ ಸವಿತೃ ಶರ್ಮಾ ಗುರೂಜಿ ಅವರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ನಮ್ಮ ಸ್ಕ್ರೀನ್ ಮೇಲೆ ಬರುವಂಥ ಕಾಂಟ್ಯಾಕ್ಟ್ ನಂಬರನ್ನು ಅವರನ್ನು ಆ ಮೂಲಕ ಸಂಪರ್ಕಿಸಬಹುದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಮುಂದಿನ ವಿಷಯದ